ಕಬ್ಬಿಣದ ಆಭರಣಗಳನ್ನು ಧರಿಸಿ ಕಪ್ಪಾಗಿ ಕಾಣುತ್ತಿರುವಂತಹ ಹಾಗೆ ಕಂಠಧ್ವನಿಯಲ್ಲಿ ಯಾವುದಾದರೂ ರಾಜಗಾಂಭೀರ್ಯ ಎಂದು ಕಾಣಿಸುತ್ತಾ ಇದೆ. ಶಪಥನ ಹಾಗೆ ಕಂಡರೂ ಅಂಗಸಂತದ ಮೂಲಕವಾಗಿ ನೋಡಿದ್ರೆ ಯಾವುದೋ ಒಂದು ರಾಜಚಿಹ್ನ ಕಾಣಿಸ್ತಾ ಇದೆ. ಹಾಗಾದ್ರೆ ಯಾರು ನೀವು? ನಾನು ಎಣಿಸಿದ ಹಾಗೆ ಹೌದು ಅಂತ ಇದ್ರೆ ಯಾಕೆ ಹೀಗೆ ಹೇಳು? ಕೇಳು ಕುಶಲಾಭ ಜಾತ ಸಂಜಾತ ಕುಶಲಾಭ ಜಾತ ಸಂಜಾತ ಆಲಸ್ಯ ಗೊಳದಿಂದ ನನ್ನ ಒಳಗಿರುವಂತಹ
ಸತ್ಯವನ್ನ ಮತ್ತು ಸತ್ಯವನ್ನ ತಿಳಿದು ತಾವು ಯಾರೂ ಕೇಳಿರಲ್ಲ. ಅನುಮಾನ ಕಾಡುತ್ತಾ ಇದೆ. ಹೊರಗಿನಿಂದ ಕಾಣುವ ಹಾಗೆ ನಿನ್ನ ಧರೆಯಲ್ಲಿ ಇಲ್ಲ. ಅದಾದ್ರೆ ಯಾರು ನೀವು ಹೋಗು ಅಂತ ಹೇಳಿಬಿಟ್ಟಿದ್ರಿ, ಅಲ್ಲ ಆಗಲಿಕ್ಕೂ ಅವಕಾಶ ಇದ್ದೀವಾಗಿಲ್ಲ. ದೂರ ನಿಲ್ಲವೋ ತಂಡ ಹೋಗಬೇಕು ಅಂತ ಹೇಳಿದ್ದಲ್ಲ, ಸ್ವಲ್ಪ ದೂರ ಇರು ಅಂತ ಹೇಳಿದರು. ನಾವು ನೀವು ಹೇಳಿದಂತೆ ಜಾಂಡ ಮತ್ತೆ ನಾನು ಕ್ಷತ್ರಿಯ. ಕ್ಷತ್ರಿಯ? ಯಾವ ಕ್ಷತ್ರಿಯ? ಅಯೋಧ್ಯೆ ಅಧಿಕಾರಿ ತ್ರಿಶಂಕು ಅಂತ ನಾನು. ತ್ರಿಶಂಕು? ತ್ರಿಶಂಕು ತ್ರಿಶಂಕು ನಾನೇ. ಹೇಗೆ ಬರಲಿಲ್ಲ? ಒಂದು ಕಾಲದಲ್ಲಿ ನನ್ನ ಮಡದಿ ಮಗ ಅನ್ನಕ್ಕೆ ಗತಿ ಇಲ್ಲದ ತಿರುಗುವ ಹೊತ್ತಿನಲ್ಲಿ ಕರುಣೆಯ ಕಣ್ಣಿಂದ ಕಂಡು ನನ್ನ ಸಂಸಾರವನ್ನು ಸಾಕಿದವ ಸತ್ಯವ್ರತ ನಾಮಕನಾದಂತಹ ತ್ರಿಶಂಕು ಅನರ್ಥ ನಾಮಕ. ನಾವು ಕೇಳಿದ್ದೇವೆ, ಮುಖವನ್ನು ಕಂಡದ್ದಿಲ್ಲ. ನೀವು ಕೇಳುವ ಮುಖ ಹೇಗಿಲ್ಲ, ನಾವು ನೋಡುವಾಗ ಹೀಗಿದೆ. ಯಾಕೆ ಕಾರಣಗಳಿಗೆ ತೋರಿಸಲಿಕ್ಕಾಗಿ ಹೀಗೆ ಮಾಡಿಕೊಂಡೆಯಾ? ನಾನು ಮತ್ತೊಬ್ಬರಿಗೆ ಮುಖ ತೋರಿಸಬಾರದು ಅಂತ ಅವರು ಹೇಗೆ ಮಾಡುದು. ಆದರೂ ತೋರಿಸಿದೆಯಲ್ಲ. ಒಳಗಿರುವಂತ ಗುರಿ, ಈ ಉರಿಗೆ ಕಾರಣ ಯಾರು? ಸ್ವಾಮಿ ಅವರು 99 ಯಾಗವನ್ನು ಪೂರೈಸಿದವ ನಾವು. ಅದು ನಮ್ಮ ಕುಲಗುರುಗಳ ಅಂತ. ಕುಲಗುರುಗಳು ಗೊತ್ತಿಲ್ಲದೆ ವಸಿಷ್ಠರ ಎಲ್ಲಿಯ ಹತ್ತಿರದಲ್ಲಿ ಸೂರ್ಯವಂಶೀಯರಿಗೆ ಅವ ಗುರು. ಆ ಜಾಗಕ್ಕೆ ಬಂದುಕೊಂಡಿದೆ. ಪ್ರಾಯ ಆದರೂ ಕೆಲವರಿಗೆ ಸ್ಥಾನ ಬಿಟ್ಟು ಮಾಡಿದ್ದಾರೆ. ಏನು ಮಾಡೋಣ, ನಾವು ಹೇಳುವಾಗಿಲ್ಲ. ಆಗಲಿ ಏನಾಯ್ತಿಲ್ಲ ಗುರುವಿಗೆ 99 ಯಾಗದ ಬಳಿಕ 100ನೇ ಯಾಗವನ್ನು ಪೂರೈಸಬೇಕು ಎಂಬ ಕಾರಣಕ್ಕಾಗಿ ಮುಹೂರ್ತ ನಿರ್ಣಯ ಮಾಡಿಕೊಂಡು ಅವರಿಗೆ ನಡೆಸಿಕೊಡಬೇಕು ಅಂತ ಕಾಲಿಡಿದು ಬೇಡಿಕೊಂಡ. ಗಮನ ಮತ್ತು ಮಾಡಿದ್ಯಾ? ಅವರೇ 100ನೇದಕ್ಕೆ ಮುಹೂರ್ತ ಇಟ್ಟದ್ಯಾ? ನಮ್ಮ ಆಸ್ಥಾನದ ಒಳಗಿರುವಂತ ಏನು ಅವನಿಗೆ ಹೊತ್ತಿರ್ಲಿಲ್ವ ಮುಹೂರ್ತಕ್ಕೆ? ಗೊತ್ತಿತ್ತು. ಮತ್ತೆ ಯಾಕೆ ಅವನಲ್ಲೇ ಕೇಳಿಲ್ಲ? ನನಗೆ ಗೊತ್ತಿಲ್ಲ. ಅವಸರ ಇದೆ. ಹೌದು. ಏನಾಗಿ ಮತ್ತೊಬ್ಬರಿಟ್ಟ ಮುಹೂರ್ತಕ್ಕೆ ನಾನು ಯಾರು ಮಾಡುವುದಿಲ್ಲ ಅಂತ ಹೇಳಿ ಅವ ಮೊದಲಿನಲ್ಲೇ ಸ್ವಲ್ಪ ಇನ್ನೊಬ್ಬರನ್ನು ಸಹಿಸುವುದಿಲ್ಲ. ಲೋಕದಲ್ಲಿ ಎಲ್ಲರೂ ಅವರಿಗಿಂತ ಕೆಳಗೆ ಅಂತ ಎಣಿಸುವ ಇರಲಿ. ಇಲ್ಲ, ಯಾರನ್ನು ಮಾಡಬೇಕು ಪೂರೈಸಿಕೊಡಬೇಕು ಅಂತ ಕಾಲಿಟ್ಟು ಬೇಡಿಕೊಂಡ್ರೆ ಅಷ್ಟು ಅವಸರ ಏನು ಅಂತ ಕೇಳಿದೆ. ಅವರು ಹೇಳಿದ ನನ್ನ ಉದ್ದೇಶವನ್ನು ಶಶರೀರಿಯಾಗಿ ನಾವು ಸ್ವರ್ಗವನ್ನು ಸೇರಬೇಕು. ಆ ಕಾರಣಕ್ಕಾಗಿ 100ನೇ ಯಾಗವನ್ನು ನೀನು ಪೂರೈಸಿಕೊಡಬೇಕು ಸ್ವಾಮಿ ಅಂತ ಕೇಳಿಕೊಂಡೆ. ಶಶರೀರಿಯಾಗಿ ತಡೆದುಕೊಳ್ಬೇಕು. ಹಾಗೆಂದು ಹೋಗ್ಲಿಕ್ಕೆ ಆಗ್ತದೆ ಅಂತ ನಿಮಗೆ ಹೇಳಿಕೊಂಡದ್ದೆ. ಇಲ್ಲಿದ್ದ ದೇವರು ಅವನು ನೋಡಿ ಎಲ್ಲ ಮಾಡಿ ಹೋಗಿದ್ದ. ಹೋದ ವಿಚಾರ ಬೇರೆ. ಅವನ ದೇಹ ಬಿದ್ದಿದೆ, ಮತ್ತವನಿಗೆ ಒಳ್ಳೆ ಶರೀರ ಸಿಕ್ಕಿದೆ, ಹಾಗಲ್ಲಿ ಕೂತಿದ್ದಾರೆ. ನೀನು ಈ ಶರೀರದಲ್ಲಿ ಹೋಗಬೇಕು ಎನ್ನುವ ವಾಂಛೆ ಹುಟ್ಟಿದೆ, ಆಸೆ. ಅದನ್ನು ಗುರುವಾದಂತಹ ವಶಿಷ್ಠರಲ್ಲಿ ಹೇಳಿಕೊಂಡೆ. ಹಿಂದೆ ಹೋದವರು ಇದ್ದಾರು, ಮುಂದೆ ಹೋಗ್ತಾರೋ ತ್ರಿಶಂಕು ಹೋಗಿದ್ದಾನೆ ಅಂತ ಆಗಬೇಕು. ಲೋಕದಲ್ಲಿ ಕೆಲವು ಸಾಧಕರು ಸಾಧನೆ ಮಾಡಿದ ಹಾಗೆ ಮತ್ತೊಬ್ಬರಿಗೆ ನಡೆಯುವುದಕ್ಕಾಗ್ತದೆ. ಆ ನೆಲೆಯಲ್ಲಿ ಬಾಲಮಂತನಾಗಿ ನಾರಾಯಣ ಒಳಗಿದ್ದ ಅಂತ ನಮಗೆ ಆದಿಯಲ್ಲಿ ಸಿಗ್ತದೆ. ಅದು ಭೂಮಿ ಇತ್ತ, ಭೂಮಿ ಆದದ್ದು ಮತ್ತೆ ದಾರಿ ಇತ್ತ, ದಾರಿ ಆದದ್ದು ಮತ್ತೆ ಅಲ್ಲ. ಹಾಗಾದ್ರೆ ಒಂದೊಂದು ಪಕ್ಕದಲ್ಲಿ ಒಬ್ಬೊಬ್ಬ ಗಮಿಸುವಾಗ ಮಾಡುವ ಯಾರು ಮಾಡಿದವ ಯಾರು ಎನ್ನುವುದರ ಮೇಲೆ ಸ್ಥಾಪನೆಯಾಗುವುದು. ಬಿಡು. ಹಾಗಾದ್ರೆ ಇದನ್ನು ಪೂರೈಸಿಕೊಳ್ಬೇಕು ಅಂತ ಕೇಳಿಕೊಂಡಾಗ ಆಗುವುದಿಲ್ಲ ಅಂತ ಹೇಳಿ ಆಗುವುದಿಲ್ಲ. ನೀನೇನ್ ಮಾಡಿದೆ? ಇನ್ನೊಬ್ಬರನ್ನ ಕರೆತಂದು ಯಾಗವನ್ನು ಪೂರ್ಣ ಮಾಡ್ತೇನೆ ಅಂತ ಹೇಳಿದೆ. ಅದಕ್ಕೆ ಕೋಪಗೊಂಡಂತ ಅವರು ಯಾಗ ಮಾಡುವುದು ಯಾರು ಅಂತ ಹೇಳಿ ನಾನು ಅಂತ ಹೇಳಿ ನಿನಗೆ ಇಲ್ಲಿ ಅಧಿಕಾರ, ನಾನು ಕ್ಷಾತ್ರಿಯ ಅಂತ ಹೇಳಿದ್ರು. ಬ್ರಾಹ್ಮಣರಿಗೂ ಬ್ರಹ್ಮಗೂ ಶಾಸ್ತ್ರೀಯರಿಗೂ ವೈಷ್ಣರಿಗೂ ಅಧಿಕಾರ ಉಂಟು ಅಂತ
ಹೇಳುವುದಕ್ಕೆ ಹೊರಟಾಗ ಆ ಮೂರರ ಹೊರತಾಗಿ 4 ಅಲ್ಲದ 5ನೇ ವರ್ಗಗಳಿಗೆ ಸೇರಬೇಕು. ಶಾಪ ಕೊಟ್ಟು ಗುರುಶಾಪಗ್ರಸ್ತ. ಹೌದು, ಈ ಚಾಂಡಾಲ ಕೋಲಿನಿಗೆ ಗುರುಶಾಪದಿಂದ ಆವರಿಸಿದೆ. ವಸಿಷ್ಠರಿಂದ ಅದಕ್ಕೆ ಇಲ್ಲಿ ಬಂದೆ. ಅವರಿಂದ ಆಗದೇ ಇರುವಂತ ನನ್ನ ಆಸೆಯನ್ನು ತಾವು ಈಡೇರಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ಳಿಕ್ಕೆ ಬಂದಿದ್ದೇನೆ. ಅವರಿಂದ ಆಗದೇ ಇರುವುದು ಅಂತ ನಿನಗೆ ಅವರು ಮಾಡಲಿಲ್ಲ. ಅವರು ನಿನಗೆ ಮಾಡಲಿಲ್ಲ. ನೀವಾದರೂ ಅಂದ್ರೆ ಅವನಿಂದ ತಿರಸ್ಕರಿಸಲ್ಪಟ್ಟ ನೀನು ಆಚೆ ಹಿಡ್ಕೊಂಡು ಇಲ್ಲಿವರೆಗೆ ಬಂದಿತ್ತು. ನಿನ್ನ ಬದುಕಿನಲ್ಲಿ ಅವ ಆಡಿದ ಆಟ ಎಷ್ಟು ಅಂತ ನನಗೂ ಗೊತ್ತಿದೆ. ಅವನ ಆಶ್ರಮದಲ್ಲಿ ನೀನಿರುವಾಗ ಪ್ರಣಯಕ್ಕೊಳಗಾದೆ ಎನ್ನುವುದರಿಂದ ಅವನಿಗೆ ಬಂದ ಸಿಟ್ಟು. ಹಾವಿಗೆ ಹಲ್ಲಿನಲ್ಲಿ ವಿಷ, ಚೇಳಿಗೆ ಬಾಲದಲ್ಲಿ ವಿಷ, ವಶಿಷ್ಠನಿಗೆ ದೇಹಪೂರ್ಣ ವಿಷ. ಯಾರ ಏಳಿಗೆಯನ್ನು ಸಹಿಸುವುದಿಲ್ಲ. ನನಗೆ ಗೊತ್ತಾ, ಅವನ ಬದುಕಿನಲ್ಲಿ ನಿನಗಿಂತ ಹೆಂಡು. ನಾನು ಹೊರಳಾಡಿದವ, ಹೊಡೆತಾಡಿದವ, ಇದ್ದ ಪಾತ್ರಕ್ಕೆ ಧಿಕ್ಕಾರವನ್ನು ಹೇಳಿ ಬ್ರಾಹ್ಮಣ್ಯದ ಸಂಪಾದನೆಯನ್ನು ಮಾಡಿ ಲೋಕದಲ್ಲಿ ಬ್ರಾಹ್ಮಣ್ಯವನ್ನು ಹೇಗೆ ಉಳಿಸಿಕೊಳ್ಳುವುದು ಎನ್ನುವ ಸೂತ್ರವಾಗಿ ಪ್ರಪಂಚಕ್ಕೆ ಹೇಳಿಕೊಡುವುದಕ್ಕಾಗಿಯೇ ಹೊರಟ ಮಹಾಬ್ರಾಹ್ಮಣವಾಗಿದ್ದಂತಹ ಈಗ ಕೌಶಿಕ ಋಷಿಯನ್ನೇ ಕರೆಯಲ್ಪಡುವ ವಿಶ್ವರಥ ಇವತ್ತು ಹೀಗಾಗುವುದಕ್ಕೆ ಕಾರಣ ವಶಿಷ್ಠ ಪ್ರದೇಶ ಒಂದೇ. ಬಯಸಿದ್ದನ್ನು ಕೇಳಿದಾಗ ಲೋಭಿಗಾಗಿ ಕೊಡುವುದಿಲ್ಲ ಅಂತ ಹೇಳಿದ ವಶಿಷ್ಠರ ಮುಂದೆ ಪ್ರತಿಜ್ಞಾವಾಕ್ಯವನ್ನು ಮಾಡಿ ಹೊರಟು ಬಂದ ಮೇಲೆ ತಪಸ್ಸು 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 ಅಂತ ಕಾಲ ಹೇಳಿದರು ದೇವತೆಗಳು. ನೀನು ರಾಜಋಷಿಯಾದೆ ಸಾಲದು, ಅದಕ್ಕಿಂತ ಹೆಚ್ಚಿಗೆ ಸಾಧಿಸಬೇಕು ಅಂತ ಹೊರಟಾವಾಗ ದಾರಿ ಮಧ್ಯೆ ನೀನೊಬ್ಬ ಸಿಕ್ಕಿದೆ. ಹೊರೆಯನ್ನು ಹೊತ್ತು ಸಾಗುವವನೊಬ್ಬ ತನ್ನ ಕಪಿಯನ್ನು ಸಾಗುವುದಕ್ಕೆ ಆಶಿಸುತ್ತಾನೆ ಅಂತಾದರೂ ದಾರಿಯಲ್ಲಿ ಸಿಕ್ಕಿದ ಯಾರನ್ನು ಕಾಣಬಾರದು, ನೋಡಬಾರದು, ಮಾತಾಡಿಸಬಾರದು ಅಂತ ಇಲ್ಲವಲ್ಲ. ನಿನ್ನ ಕಷ್ಟವನ್ನು ಕಂಡು ನಾನು ಸಹಕರಿಸ್ತೇನೆ. ಈ ಲೋಕ ಎನ್ನುವುದು ವಶಿಷ್ಠನಿಗೆ ಮಾರಿ ಹೋಯಿಕೆ. ಪ್ರಪಂಚದಲ್ಲಿ ಅವನೊಬ್ಬನೇ ಬಲ್ಲವನೇ, ತಿಳಿದವರ ಅವರು ಗೊತ್ತಾರೋ ಇಲ್ಲವೇ. ವಶಿಷ್ಠ ಶಾಪಕ್ಕೊಳಗಾದಂತಹ ನೀನು ಹೆದರುತ್ತಿರುವೆಯ? ನೀವಿದ್ದೀರಿ ಸತ್ಯ, ಅದು ನಾನು ಶರೀರಿಯಾಗಿ ಹೋಗಬೇಕು. ಇದು ತನಕ ತಮನೊಂಬತ್ತು ಯಾಗಗಳನ್ನು ನೀನು ಮಾಡಿದ ಒಬ್ಬ ಪುಣ್ಯಶಾಲಿ. ಮೊದಲಿನಿಂದ ಯಾವುದೂ ನಿನ್ನಲ್ಲಿಲ್ಲ. ತ್ರಿಶಂಕು ಅಂದ್ರೆ ಏನು? 3 ಕೂಟ ಅಂತ ಲೆಕ್ಕ.
ಆ ಮೂರು ಕೂಟಗಳು ಆ ಪಾಪ ಸ್ವರೂಪಗಳು ನೀನು ಮಾಡಿದ ಯಾಗದಲ್ಲಿ ಎಲ್ಲ ಹೋಗಿದೆ. ಈಗ ಇರುವುದು ನಿನಗೆ ಶಾಪದ ರೂಪ. ಕೊಟ್ಟ ಶಾಪವನ್ನು ಆಗೋ ದೇವತೆಯ ಸಿದ್ಧಿಯನ್ನು ಮಾಡಿಕೊಂಡಿರುವ ನಾನು ಅದನ್ನು ಮಂತ್ರಶಕ್ತಿಯಿಂದ ಅದಕ್ಕೊಂದು ಸ್ವರೂಪವನ್ನು ಕೊಟ್ಟು ಅದನ್ನು ಉಚ್ಚಾರ ಬಿಡುತ್ತೇನೆ. ಮೊದಲಿದ್ದ ಶರೀರದಲ್ಲಿ ನೀನು ಕಾಣಿಸಿಕೊಳ್ಳುವೆ. ಹಾಗಾದ್ರೆ ಭೂಮಿಯಿಂದ ಸಶರೀರವಾಗಿ ಸ್ವರ್ಗದ ಕಡೆಗೆ ಗಮನಿಸಬೇಕು ಅಂತಾದ್ರೆ ಭೂಮಿಯ ಆಕರ್ಷಣೆ ಕಮ್ಮಿಯಾಗಿ ಅಥವಾ ಕಡಿಮೆಯಾಗಿ ನೀನು ದೇವಭೂಮಿಯನ್ನು ಹಗುರವಾಗಿ ಇರಬೇಕು ಅಂತಾದ್ರೆ ನಿನ್ನಲ್ಲಿರಬಹುದಾದಂತಹ ಕರ್ಮಕ್ಕೆ ಸಂಬಂಧಪಟ್ಟಿರುವ ಈ ದೇಹವನ್ನು ಮಾಡು. ಅಂದ್ರೆ ದೈವ ಶರೀರಿಯಾದವ ಚಿನ್ಮಯವಾದಂತಹ ದೇಹವನ್ನುಳ್ಳವ ಸ್ವರ್ಗಯಾಗಿಯಾಗುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿನ್ನದ್ದಾದಂತಹ ನಿರ್ಮಯ ದೇಹದ ಎಲ್ಲ ಸತ್ತದತ್ತಗಳನ್ನು ಹೀರಿ ನಿನ್ನನ್ನು ಪುತಾತ್ಮನನ್ನಾಗಿಸಿ ಶರೀರ ಮಾತ್ರದಿಂದಲೇ ಸ್ವರ್ಗಧಾಮವನ್ನು ಸೇರುವುದಕ್ಕೆ ನಾನು ಅನುವು ಮಾಡಿಕೊಡ್ತೇನೆ. ಇದು ತನಕ ಸಾಧಿಸಿದ ಎಲ್ಲ ಸಾಧನೆ ವಶಿಷ್ಠನಿಂದ ತಿರಸ್ಕರಿಸಲ್ಪಟ್ಟ ನಿನಗೆ ನಾನು ಮಾಡಿಕೊಡುವುದಿಲ್ಲ ಅಂತ ಹೇಳಿದ ವಶಿಷ್ಠನ ಮುಂದೆ ನಾನು ಸ್ವರ್ಗಕ್ಕೆ ನಿನ್ನನ್ನು ಕಳಿಸಿದ್ದೇನೆ ಎನ್ನುವುದು ಗೊತ್ತಾಯಿತು ಅಂತಾದ್ರೆ ಎಷ್ಟು ಖರ್ಚಾದರೂ ತೊಂದರೆ ತಪಸ್ಸಿನ ಶಕ್ತಿಯೋ ನಿನ್ನ ಅದಲ್ಲ ಸಾವಿರ ವರ್ಷಗಳ ಕಾಲ ಮಾಡಿದಂತಹ ತಪಸ್ಸಿನ ಶಕ್ತಿ ಸೂರ್ಯ ವಶಿಷ್ಠರಿಗೆ ಒಂದು ಸಣ್ಣ ಹೊರಗಿದ್ದಾರೆ. ಕೌಶಿಕ ಋಷಿ ಎನ್ನುವುದು ಪ್ರಪಂಚದಲ್ಲಿ ಇರುವಂತಾದ್ರೆ ಲೋಕದಲ್ಲಿ ಅತ್ಯಂತ ಸಂತೋಷ ಪಡ್ತೇನೆ. ನಾನು ಸೃಷ್ಟಿಗೆ ಸೊಟ್ಟು ನಾನು ಹೌದಲ್ಲ ಯಾಗ ಮಾಡಿಸೋದಕ್ಕೆ ಕಳಿಸೋದಕ್ಕೆ ಗುರುಗಳಿಲ್ಲ. ನಮ್ಮನ್ನು ಗುರುಗಳು ಬೇಕಲ್ಲ. ಮತ್ತೆ ನಾನೆಂತದೆ ಸಂಬಂಧದಲ್ಲಿ ನನಗೆ ಅಣಿಯ ಜಮದಗ್ನಿ ಮಹರ್ಷಿಯನ್ನೇ ಯಾಗಕ್ಕೆ ಬ್ರಹ್ಮಸ್ಥಾನದಲ್ಲಿ ಸ್ಥಿರೀಕರಿಸ್ತೇನೆ. ಮಿಕ್ಕುಳಿದ ಜಾಗಕ್ಕೆ ಬೇಕಾದಂತಹ ಋತ್ವಿಗಳನ್ನು ನಮ್ಮ ಶಿಷ್ಯರ ಮೂಲಕವಾಗಿ ಹೇಳಿ ಬರುತ್ತೇನೆ. ಯಾರಾದ್ರೂ ಅಡ್ಡಿ ಆತಂಕ ಯಾರಾದ್ರೂ ಎಡವಟ್ಟು ಮಾಡುವುದಕ್ಕೆ ತೊರೆದು ಮುಂತಾದರೆ ಹೊರಟು ಅಂತಾದರೆ ಅವರಿಗೆ ಸಾಧನ ಅವರನ್ನು ಎಲ್ಲಾದರೂ ಮಾಡುವುದಕ್ಕೂ ನಾನೇನು ಹಿಂದೆ ಮುಂದೆ ನೋಡುವವರಲ್ಲ. ಕೈಗೊಂಡ ಕಾರ್ಯಗಳು ಅಗಬಿಡದೆ ಶತ್ರುವೇ ನಿನಗೆ ಭೋಗ ನಾ ಕೊಡಿದ್ದೇನೆ ನಾ ಕೊಡಿದ್ದೇನೆ. ಇನ್ನು ನಿನ್ನ ಹತ್ತಿರ ನಾವು ಬರ್ತೀನಿ. ಅದೆರಡು ಬಗ್ಗೆ ಇಲ್ಲ ಬೆಳೆದಾಗ್ತದೆ ನೋಡೋ. ನೀವೇನು ಮಾಡಬೇಕು? ನೀವು ಅಯೋಧ್ಯೆಗೆ ನಾನು ಬರ್ತೇನೆ. ಬೇಕಾದ ಸಲಕರಣೆಗಳು ಅದಕ್ಕೆ ಏನೆಲ್ಲ ಬೇಕು, ಋತ್ವಿಜರಿಗೆ ಕೊಡುವುದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಸಿದ್ಧಗೊಳಿಸಿ. ಯಾಕಂದ್ರೆ ನೀನು 99 ಯಾಗಗಳನ್ನು ಮಾಡಿದವ ಈಗಾಗಲೇ. ನಿನಗೆ ಯಾಗ ಮಾಡಿಸುವುದಕ್ಕೆ ಏನೆಲ್ಲ ಬೇಕು ಎನ್ನುವುದನ್ನು ನಾನೇನು ಹೇಳಿಕೊಡಬೇಕಾಗಿಲ್ಲ. ನಿನಗೆ ಸರಿಯಾದಂತಹ ಗುರುಗಳ ದರ್ಶನ ಇಲ್ಲಬೇಕು. ನೀನು ಬಾಕಿ ಉಳಿದೆ ಅಷ್ಟೇ. ಆ ಸ್ಥಾನವನ್ನು ಲೋಕಮುಖದಲ್ಲಿ ವಶಿಷ್ಠ ಮಾತ್ರ ಗುರುಸ್ಥಾನವನ್ನು ತುಂಬಬಲ್ಲವರು ಕೌಶಿಕರು ಯೋಚಿಸಿದವರಿಗೆ ಯೋಚನೆಯನ್ನು ಪೂರ್ಣಗೊಳಿಸುವವರೇ
ಬಹುರುಚಿಗಳಿಗೆ ಕೊಟ್ಟವನು ಒಲಿರು ಯಾಜಕನಾದ ದೈವನ ಮಹಾಫಲಕ್ಕೆ ಶಂಕು ಗುರುದೇವ ನಮಗೆ ಬೇಕಾದದ್ದನ್ನು ಜೋಡಿಸಿಕೊಳ್ಳುವುದಕ್ಕೆ ವಶಿಷ್ಠ ಪುತ್ರನ ಬಳಿಗೂ ಹೋಯಿತು. ಹೌದು ಉದ್ದಟತನದಿಂದ ಅಪ್ಪ ತಿರಸ್ಕರಿಸಿದ್ದನ್ನು ನಾವು ಮಾಡುವುದಿಲ್ಲ. ಹಾಗಾಗಿ ವಶಿಷ್ಠ ಪುತ್ರನಿಗೆ ಶಾಪವಾಕ್ಯವನ್ನು ಮಾಡಿ ಅವರನ್ನು ಹಸ್ತಗೊಳಿಸಿದ್ದೇವೆ. ಯಾವನೋ ಹೋದವನಿಗೆ ಏನು ಕೌಶಿಕನ ಜಾತಿ ಅಂತ ಕೇಳಿದನು. ಅವನು 200 ಜನ್ಮಗಳ ಕಾಲ ಶಪಥವಾಗಿ ಹುಟ್ಟುವಂತೆ ಅವನಿಗೆ ಶಾಪವನ್ನು ಕೊಟ್ಟಿದ್ದೇವೆ. ಯಾರೆಲ್ಲ ವೇದಜ್ಞರಿದ್ದಾರೆ ಅವರನ್ನು ಬರಮಾಡಿಸಿಕೊಳ್ಳುವಲ್ಲಿ ನಮಗೆ ಎಷ್ಟು ದುರ್ಲಭವಾಗಿದೆ. ಆ ಜಾಗಕ್ಕೆಲ್ಲ ಧರ್ಮೆಯ ಕುರ್ಚಿಯನ್ನು ಕಟ್ಟಿಕೊಂಡಿದ್ದೇವೆ. ಯಾವುದರಲ್ಲಿ ಮುಖ್ಯ ಧ್ವನಿಯಾಗಿ ನಾನೇ ಇದ್ದೇನೆ. ಗೆಜ್ಜಕ್ಕೆ ಬೇಕಾದಂತಹ ಸಂಹಾರಗಳನ್ನು ಉಪಯೋಗಿಸುತ್ತಾ ಆಹುತಿಗಳನ್ನು ಪ್ರತ್ಯೇಕವಾಗಿ ಕೊಡುತ್ತಾ ನೀನು ಶಶರೀರವಾಗಿ ಸ್ವರ್ಗ ಸೇರುವಲ್ಲಿ ಶ್ರಮ ನಡೆಯುತ್ತಲೇ ಇದೆ. ಆಹುತಿಯನ್ನು ನೀವು ಕೊಡ್ತಾ ಇದ್ದೀರಿ, ಆದರೆ ಆಹುತಿಯನ್ನು ಸ್ವೀಕರಿಸುವುದಕ್ಕೆ ದೇವತೆಗಳು ಯಾರು ಬರ್ತಾ ಇರಲ್ಲ. ನಾವು ಕೊಡುವುದು ಮಾತ್ರ ಅವರು ಸ್ವೀಕರಿಸ್ತಾರೆ. ಯಾಕೆ ಏನು ವಶೀಕರಣಗೂ ಎಲ್ಲರಿಗೂ ಒಂದು ಒಳ ಒಪ್ಪಂದ ಇದೆ. ಅವನಾಗಲಿ ಅವರ ಸಂತಾನವಾಗಲಿ ಭಾಗವಹಿಸದೇ ಇರುವ ಜಾಗದಲ್ಲಿ ನಾವು ಹೊರಸು ಸ್ವೀಕರಿಸುವುದಕ್ಕೆ ಪ್ರವೇಶ ಮಾಡುವುದಿಲ್ಲ. ಯಜ್ಞಕರ್ಮದಲ್ಲಿ ವೈದಿಕರು ಹೇಳಿದಂತಹ ಮಂತ್ರಕ್ಕೆ ಆಧೀನರಾಗಿ ದೇವತೆಗಳು ಬರಬೇಕು. ಇದು ವಿಧಿ. ಯಾಕೆ ಅಂತ ಕೇಳಲಿಕ್ಕಿಲ್ಲ. ದೇವತೆಗಳನ್ನು ಮಂತ್ರ ಪುರಸ್ಸರವಾಗಿ ನಾವು ಆವಾಹಿಸಿದಾಗ ಬರುವುದು ಅವರಿಗೂ ಮರ್ಯಾದೆ, ಹಾಗೆಯೇ ಕರೆಯುವುದು ನಮಗೂ ಮರ್ಯಾದೆ. ಹಾಗಾದ್ರೆ ಈ ಯಾಗದಲ್ಲಿ ಅವರು ಯಾಕೆ ಬರುವುದಿಲ್ಲ ಅಂತ ನಾವು ಯೋಚನೆ ಮಾಡಿದರೆ ನನಗೆ ಒಂದನ್ನು ಸ್ಪಷ್ಟ ಆಗ್ತದೆ. ಒಂದು ವೇಳೆ ಬಂದು ಅವರು ಹಿರಿಯ ಸ್ವೀಕಾರ ಮಾಡಿದರೆ ಇದು ತುದಿ ಮುಟ್ಟುತ್ತದೆ. ಇದು ಪೂರ್ಣವಾಯಿತು ಅಂತಾದರೆ ನಿನ್ನ ಅಪೇಕ್ಷೆ ಏನಾಗ್ಬಿಡ್ತದೆ. ವಶಿಷ್ಠರು ಆಗುವುದಿಲ್ಲ ಅಂತ ಹೇಳಿದ್ದನ್ನು ಈ ಲೋಕದಲ್ಲಿ ಮಾಡುವುದಕ್ಕೆ ಯಾರು ಅದಕ್ಕೆ ಹೀಗೊಂದು ತಡೆಯನ್ನು ಮಾಡಿದ್ದಾರೆ. ನಾನು ನಿನಗೆ ಮಾತು ಕೊಟ್ಟಿದ್ದೇನೋ ಇಲ್ಲ? ಮಾತು ಮುಖ್ಯ. ನಮಗೆ ಯಾಗವೇ ಆಗಬೇಕು ಅಂತ ಇಲ್ಲ. ಯಾಗ ಮಾಡಕ್ಕೆ ಯಾಕೆ? ದೇವತೆಗಳನ್ನು ಬಲಿಸುವುದಕ್ಕೆ. ದೇವತೆಗಳು ನಿನ್ನನ್ನು ಸ್ವರ್ಗಕ್ಕೆ ಕರೆಸಿಕೊಳ್ಳಬೇಕು ಅಂತಾಗ ಅವರು ಒಂದು ರಥ ಗೆಲ್ಲಿಸಬೇಕು, ಇಲ್ಲದೇ ಇದ್ರೆ ವಿಮಾನ ಕಲಿಸಬೇಕು. ಒಟ್ಟು ದೇವಲೋಕಕ್ಕೆ ಹೋಗುವಲ್ಲಿ ಒಂದು ಮಾಧ್ಯಮ ಬೇಕು. ನಿನ್ನ ದೇಹವನ್ನು ಮತ್ತೆ ಕೊಂಡೊಯ್ಯುವುದಕ್ಕೆ ವಿಮಾನ ಅಂದರೆ ಏನು? ವಿಶೇಷವಾದ ಮಾನವುಳ್ಳದ್ದು ಅಂತಲೇ ಅಷ್ಟೇ. ಏನು ಮಾನ ಅಲ್ಲ, ಅವರಲ್ಲೇ ಇಲ್ಲ, ನಮ್ಮಲ್ಲೇ ಇಲ್ಲ. ಅವರನ್ನು ವಿರೋಧಿಸುವುದಕ್ಕೆ ನನಗೊಂದು ತತ್ವ ಸಾಕಾಗುತ್ತದೆ. ನಿನ್ನ ಯೋಜನೆಗಳೇನು? ಅದು ಸಾಫಲ್ಯವನ್ನು ಹೊಂದುವಲ್ಲಿ, ಕಾರ್ಯರೂಪವನ್ನು ಹೊಂದುವಲ್ಲಿ ನಾನೇ ಮಧ್ಯವರ್ತಿಯಾಗಿದ್ದೇನೆ. ನೋಡು, ದರ್ಭೆಯೊಂದನ್ನು ಮಂತ್ರಿಸಿ ನಿನ್ನ ಕಾಲ ಕೆಳಗೆ ಹಾಕಿದೆ. ಆ ದರ್ಭೆಯಲ್ಲಿ ನೀನು ನಿಂತು ನಾನು ಮಂತ್ರ ಹೇಳುತ್ತಿದ್ದಂತೆ ದರ್ಭೆ ಮೇಲೆ 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 ಹೇಳುತ್ತದೆ. ಆಗ ಅದರಲ್ಲಿ ಆಧರಿಸಲ್ಪಡುತ್ತ
ನೀನು ದೇವಲೋಕವನ್ನು ಸೇರಿತು. ನನ್ನ ಸಂಕಲ್ಪ ಇದು. ಸ್ವರ್ಗಂ ಗಚ್ಚ, ಸ್ವರ್ಗಂ ಗಚ್ಚ, ಸ್ವರ್ಗಂ ಗಚ್ಚ. ಓ! ಯಾಗದ ಯಜಮಾನನೂ ಸರಿ ಇಲ್ಲ, ಯಾಗ ಮಾಡುವವನು ಸರಿ ಇಲ್ಲ. ಒಬ್ಬ ಚಾಂಡಾಲನಾಗಿ ನಾಯಿ ಮಾಂಸದಿಂದವ, ಮತ್ತೊಬ್ಬ ಅನಿವಾರ್ಯ ಕಾರಣದಿಂದಲಾಗಿ ನಾಯಿ ಮಾಂಸದಿಂದವ. ಒಬ್ಬ ಚಾಂಡಾಲ, ಯಾಗ ಮಾಡುವವ ಕ್ಷತ್ರಿಯ. ಅವ ಒಂದು ವಿಮಾನ ಮಾಡಿ ಕೊಡ್ಲಿಕ್ಕೆ, ಇವ ಏರಿ ಬರ್ಲಿಕ್ಕೆ, ಹೋಗುವಲ್ಲಿ ಅದು ಹೋಗಿ ಮುಟ್ತದೆ ಇವ ಯೋಚನೆ ಮಾಡಲಿಲ್ಲ. ಇವ ಬರ್ತಾ ಇದ್ದಾನಲ್ಲ ಮೇಲೆ ತಾನು ಸ್ವರ್ಗದ ಭೋಗವನ್ನು ಪಡೆಯಬೇಕಿರುವಂತಹ ಆಸೆಯಿಂದ ಹಂಬಲದಿಂದ ಬಂದಂತಹ ಈ ಅಹಂಕಾರಿಗೆ ಒಂದು ವ್ಯವಸ್ಥೆ ಮಾಡಲೇಬೇಕು. ಹಿಡಿದಿದ್ದೇನೆ ವಜ್ರಾಯುಧ, ಅವನ ತಲೆಗೆ ಬಡಿದು ತಲೆ ಕೆಳಗಾಗಿ ಬೀಳುವ ಹಾಗೆ ಮಾಡುತ್ತೇನೆ. ಗುರುದೇವ, ನಮಸ್ಕಾರ ಮಾಡಿದ್ದು ಹೋಗು ಸ್ವರ್ಗಕ್ಕೆ. ಗುರುದೇವ, ನನಗೆ ಸ್ವರ್ಗದಲ್ಲಿ ಹೊಡೆದನು, ನಾ ಕೆಳಗೆ ಬೀಳುತ್ತಿದ್ದೇನೆ. ಯಾವ ಸ್ಥಿತಿಯಲ್ಲಿ ನೀನು ಕೆಳಗೆ ಬೀಳುವುದಕ್ಕೆ ಆರಂಭ ಮಾಡಿದೆಯೋ ಅದೇ ಸ್ಥಿತಿಯಲ್ಲಿ ಸರಿಯಾದಂತಹ ಇಂದ್ರನು ನನಗೆ ಹೊಡೆದರೆ ನನ್ನ ತಪಶಕ್ತಿಯನ್ನು ಧಿಕ್ಕರಿಸುತ್ತದೆ. ಹೌದು, ನಾನು ಎಣಿಸಿದ ಎಣಿಕೆಯನ್ನು ಸಫಲಗೊಳಿಸುವಲ್ಲಿ ಇಂದ್ರನು ಬಾಲಕನಾಗಿ ನಿಂತದೆ. ಅದಕ್ಕಾಗಿ ಇಂದ್ರನಿಗೆ ಸರಿಯಾದಂತಹ ಪಾಠವನ್ನು ಕಲಿಯುತ್ತೇನೆ. ಅನ್ಯಂ ಇಂದ್ರಂ ಕಲಿಸಿಯಾಗಿ ಮತ್ತೊಂದು ಇಂದ್ರನನ್ನು ನಾನು ವರ್ಣನೆ ಮಾಡುತ್ತೇನೆ. ಎಲ್ಲಿಯಾದರೂ ನಾನು ಮಾಡಿದ ಇಂದ್ರ ಪದವಿಯ ಬಗ್ಗೆ ಇಂದ್ರ ಅಪವಾಕ್ಯವನ್ನು ಹೇಳಿದನಾದರೆ ಈ ಲೋಕದಲ್ಲಿ ಮತ್ತೊಬ್ಬ ಇಂದ್ರ ಎನ್ನುವಷ್ಟರ ಮಟ್ಟಿಗೆ ನಾನು ಮಾಡ್ತೇನೆ. ನಿನಗೆ ಬೇಕಾದದ್ದೇನು? ಸರಿಯಾಗಿ ಕೇಳು. ನಿನಗೆ ಬೇಕಾಗಿರುವುದು ಸ್ವರ್ಗದ ಭಾಗ. ಹೌದು, ಯಾವ ಸ್ವರ್ಗ ಆದ್ರೆ ನಿನಗೆ ಬೇಕಾದದ್ದು ಸ್ವರ್ಗ ತಾನೆ. ಹೌದು, ಇಂದ್ರನ ಸ್ವರ್ಗಕ್ಕೆ ಹೋಗುವುದಕ್ಕೆ ಬಿಡುವುದಿಲ್ಲ ಅಂತಾದ್ರೆ ಪ್ರತಿ ಸ್ವರ್ಗವನ್ನು ನಿರ್ಮಾಣ ಮಾಡಬಲ್ಲಂತಹ ಯೋಗ್ಯತೆ ಈ ಕೌಶಿಕನಿಗಿದೆ. ಜ್ಯೋತಿಷ್ಠಕ್ರದ ಹೊರಾವರಣದಲ್ಲಿ ಈಗ ನೀನು ನಿಂತಿದ್ದೀಯ. ಹೌದು, ಧ್ರುವಮಂಡಲದ ಸಮೀಪ ಇದ್ದೀಯ. ಅಲ್ಲಿಯೇ ಸ್ವರ್ಗದ ಸುಖೋಪ ಭಾಗಗಳೆಲ್ಲ ನೆಲೆಯಾಗುವಂತೆ ನಿನಗೆ ವಿಶಿಷ್ಟವಾಗಿರುವಂತಹ ಒಂದು ಲೋಕವನ್ನೇ ಸೃಷ್ಟಿ ಮಾಡಿದ್ದೇನೆ ನನ್ನ ತಪಸ್ಸಿನ ಪ್ರಭಾವದಿಂದ. ಅಲ್ಲಿ ನೀನೇ ಇಂದ್ರ. ಆ ಪದವಿಯಲ್ಲಿರುವಂತಹ ನೀನು ತ್ರಿಶಂಕುವಾದ ಕಾರಣ ಲೋಕದಲ್ಲಿ ಇನ್ನು ಮುಂದೆ ಜನತೆ ನಿನ್ನನ್ನು ಕಂಡು ತ್ರಿಶಂಕು ಸ್ವರ್ಗ ಕೊಂಡಾಡಲಿ. ತಲೆ ಕೆಳಗಾಗಿ ಬೀಳುತ್ತಿರುವೆಯ
ಏನು